ಅಜ್ಜಿ ಮಕ್ಕಳನ್ನೆಲ್ಲ ಸೇರಿಸಿದಳು. ಒಳ್ಳೆಯ ಸಂಜೆಯ ಸಮಯ. ತುಂಬ ಉತ್ಸಾಹದಿಂದ ಮಕ್ಕಳು ಕಥೆಯನ್ನು ಕೇಳ್ತಾ ಇದ್ದಾರೆ. ಒಬ್ಬ ಹುಡುಗ ಕೇಳಿದ, ಅಜ್ಜಿ, ನಾನು ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ. ಒಂದು ತಿಂಡಿಯನ್ನು ಎಷ್ಟು ಚೆಂದಾಗಿ ಮಾಡಿದ್ರು, ತುಂಬ ರುಚಿಯಾಗಿತ್ತು. ಯಾವ ತಿಂಡಿ ಅಂಥೇಳಿ ಅಜ್ಜಿಗೆ ಪ್ರಶ್ನೆ ಇಟ್ಟವ. ಏನೋ ನೀನೇ ಹೋದವನು, ನೀ ಹೇಳಬೇಕಲ್ವಾ. ನೋಡು, ನಿನಗೊಂದು ಇದೇ ಕತೆ ಹೇಳ್ತೇನೆ. ತಿಂಡಿಯ ಹೆಸರನ್ನು ಹೇಳದೇ ಆದಂತಹ ಒಂದು ಕತೆ, ಒಂದು ಹಾಸ್ಯ ಕತೆ ಎಂಬುದಾಗಿ ಅಜ್ಜಿ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ಲು. ಒಂದು ದಂಪತಿ ತುಂಬ ಪ್ರೀತಿಯಿಂದ ಇದ್ದಂಥವರು. ಅವನು ತನ್ನ ಗೆಳೆಯನ ಮನೆಗೆ ಒಮ್ಮೆ ಹೋದ. ದೂರದ ಗೆಳೆಯನ ಮನೆ. ಆ ದಿನ ಅಲ್ಲಿ ಕಡುಬನ್ನು ಮಾಡಿದರು. ಕಡುಬನ್ನು ತಿಂದಾಗ ಅವನಿಗೆ ಬಹಳ ಖುಷಿಯಾಯಿತು. ಹೊಸದಾಗಿ ಅವನು ಕೇಳಿದಂಥ ಹೆಸರಾಗಿತ್ತದು. ಅವರ ಹತ್ರ ಸರಿಯಾಗಿ ತಿಳಿದುಕೊಂಡು ಕಡುಬು, ಇದನ್ನು ತನ್ನ ಹೆಂಡತಿಗೆ ತಾನು ಹೇಳಬೇಕು, ಮನೆಯಲ್ಲಿ ಮಾಡಿಸ್ಬೇಕು ಎಂಬುದಾಗಿ ಆಲೋಚಿಸುತ್ತಾ ಅವನು ಬಂದ. ಬರ್ತಾ ಇರುವಾಗ ಅವನು ಬೇರೆ ಬೇರೆ ಜನ ಸಿಕ್ಕಿದ್ರು. ಹಲವು ವಿಷಯ ಮಾತಾಡ್ತಾ ಇದ್ದ, ಏನೇನೋ ಆಲೋಚನೆಗಳನ್ನು ಮಾಡ್ತಾ ಇದ್ದ. ಅವನಿಗೆ ಕಡುಬು ಎನ್ನತಕ್ಕಂಥ ಶಬ್ದ ಮರೆತು ಹೋಗಿತ್ತು. ಮನೆಗೆ ಬಂದು ತಲುಪಿದ. ಕೈಕಾಲು ಮುಖ ತೊಳೆದು ಸಂಜೆ ಕಡುಬನ್ನು ಮಾಡಿಸ್ಬೇಕು ಹೇಳುವ ದೃಷ್ಟಿಯಿಂದ ಅವನು ಹೆಂಡತಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದರೆ ಕಡುಬು ಹೇಳತಕ್ಕಂಥ ಶಬ್ದವೇ ಅವನಿಗೆ ಬರೋದಿಲ್ಲ. ಹುಡುಕಿದ. ಆಗ ಅವಳು ಹೇಳಿದ್ಲು, ಏನು ಅಂತ ಹೇಳಿ ಮಾಡೋಣ. ಮತ್ತೆ ಅವನು ಇಣುಕಿದ. ಅದಲ್ಲೇ ಆ ಸ್ವೀಟ್ ಇರ್ತದಲ್ಲ, ಸ್ವಲ್ಪ ಬಣ್ಣ, ಸ್ವಲ್ಪ ಕಪ್ಪು, ಸ್ವಲ್ಪ ಕೆಂಪು, ಹೀಗೆಲ್ಲ ಹೇಳಿ ಶುರು ಮಾಡ್ದ. ಆಗ ಅವರಿಬ್ಬರಲ್ಲಿ ಅದೇ ವಿಷಯಕ್ಕೆ ಜಗಳ ಅವರಿಗೂ ಹೋಯಿತು. ಒಂದು ಏಟು ಕೊಟ್ಟ ಅವನು ಹೆಂಡತಿಗೆ. ಏನು ಮಾತು ಸರಿಯಾಗಿ ಹೇಳಿದ, ತಿಂಡಿ ಮಾಡಲಿಕ್ಕೆ ಬರೋದಿಲ್ಲ, ಅಂದಾಜಿನಲ್ಲಾದರೂ ಸರಿ ಮಾಡಬೇಕು ಎಂಬುದಾಗಿ ಒಂದು ಹೊಡೆದ. ಅವಳು ಕೆನ್ನೆ ಬಾತ್ಕೊಳ್ತು. ಹಾಗೆ ಸ್ವಲ್ಪ ಸಮಯದ ಕಳೆದ ಮೇಲೆ ಅವರ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಬಂದು ಹೀಗೆ ನೋಡ್ತಾರೆ. ಏನೋ ಆರಾಮಿದ್ದೇನಾ? ಹೌದು. ಹೆಂಡತಿಯನ್ನು ನೋಡಿದರು. ಏನೋ ಹೆಂಡತಿ ಕೆನ್ನೆಗೆ ಏನಾಗಿದೆಯದು? ಕಡುಬು ಉಬ್ಕೊಂಡು ಬಿಟ್ಟದಲ್ಲ ಅಂದ್ಬಿಟ್ಟ. ಆಗ ಆ ಗಂಡ ಹೆಂಡತಿಗೆ ಹೊಡೆದಂಥವನು ಎದ್ದು ಕುಣಿದು ಬಿಟ್ಟ. ಓ ನೋಡೆ, ಕಡುಬು ಮಾಡಬೇಕು ಅಂತ ಹೇಳುವುದಕ್ಕಾಗಿ ನಾವು ಇಲ್ಲಿವರೆಗೆ ಈ ರೀತಿ ಮಾಡ್ಕೊಂಡದ್ದಾಯಿತು, ಬೇಸರಿಸಬೇಡ, ನಾನು ಸ್ವಲ್ಪ ದುಡುಕಿದೆ ಅಂತ ಹೇಳ್ಕೊಂಡವನು ಮುಂದೆ ಕಡುಬು ಮಾಡುವ ನಿರ್ಣಯ ಮಾಡಿದರು. ಈ ಸರಿಯಾಗಿ ಹೆಸರು ಹೇಳದೇ ಇರುವ ಕಾರಣದಿಂದ ಹೆಂಡತಿಯೂ ಕೂಡ ಒಂದು ಹೊಡೆತ ತಿನ್ನುವ ಹಾಗಾಯಿತು. ಇದು ಒಂದು ಹಾಸ್ಯ ಕತೆ. ಆದರೂ ಸಹಿತ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ಹೇಳತಕ್ಕಂಥ ಒಂದು ನೀತಿಯೂ ನಮಗೆ ಇದರಲ್ಲಿ ಸಿಗುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.